ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳ ಶಿವಣ್ಣ ಅಟ್ಲೆ ಫೋಟೋ తీసుకుని అట్లా ఉన్నాడు నీట్ గా తీస్తాడా ಸ್ವಲ್ಪ ఉంటుందా ನಮ್ಮ ಪಕ್ಕದ ತೊರಡಿ ಗ್ರಾಮದ ಶಿವಣ್ಣ ಅವರು ಈ ನಯರಾ ಪೆಟ್ರೋಲ್ ಬಂಕ್ ಈ ನಮ್ಮ ಮಲ್ನಾಯಕನಹಳ್ಳಿ ರಸ್ತೆಯಲ್ಲಿ ಒಂದು ನಮಗೆಲ್ಲ ಒಂದು ಶುಭ ದಿನ ಅನ್ಬೋದು. ಯಾಕಂದರೆ ಈ ಭಾಗದಲ್ಲಿ ಹತ್ರದಲ್ಲಿ ಯಾವುದು ಪೆಟ್ರೋಲ್ ಬಂಕ್ ಇರಲಿಲ್ಲ. ನಾವು ಹೋಗ್ಬೇಕಂದ್ರೆ ಟೌನ್ ಒಳಗೆ ಹೋಗಬೇಕು, ಇಲ್ಲ ಟೌನ್ ಬಿಟ್ಟು ಆಚೆ ಹೋಗ್ಬೇಕಾಗಿತ್ತು. ಅದರಿಂದ ಒಂದು ಉತ್ತಮ ಒಳ್ಳೆ ಜಾಗ ಹುಡುಕಿ ಪೆಟ್ರೋಲ್ ಬಂಕ್ ಮಾಡಿದ್ದಾರೆ. ಅದಕ್ಕೆ ಒಳ್ಳೆ ಬಿಸ್ನೆಸ್ ಆಗಲಿ, ಅವ್ರಿಗೆ ದೇವರು ಒಳ್ಳೇದು ಮಾಡಿ ಇಂಥ ಬಂಕ್ಗಳನ್ನು ಇನ್ನ 3-4 ಮಾಡಿ ಈ ಬಿಸ್ನೆಸ್ ಅಲ್ಲಿ ಯಶಸ್ವಿ ಆಗಲಿ ಅಂತ ಈ ಮೂಲಕ ಕೋರ್ಕೊಡ್ತೀನಿ. ಮುಳಬಾಗಿಲು ತಾಲೂಕಿನ ಬಹಳ ಸಂತಸದಾಯಕವಾಗಿರ್ತಕ್ಕಂತಹ ಒಂದು ಕೆಲಸವನ್ನು ಶ್ರೀಯುತ ನಮ್ಮ ತಂದೆ ಸಮಾನರಾಗಿರ್ತಕ್ಕಂಥ ಶಿವಣ್ಣವರು, ತೊರಡಿಯವರು ಮತ್ತು ಅವರ ಮಕ್ಕಳಾಗಿರ್ತಕ್ಕಂತಹ ಬತ್ತೇಶು ಮತ್ತು ಹರಿಪ್ರಸಾದ್, ಚಂದ್ರ, ನರಸಿಂಹರವರು ನಿಜವಾಗಲೂ ಸಹ ಈ ಭಾಗದ ಜನಗಳಿಗೆ ಸಂತಸದಾಯವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಈ ಒಂದು ಮಲ್ನಾಯಕನಹಳ್ಳಿ ರಸ್ತೆ ಮಲ್ನಾಯಕನಹಳ್ಳಿವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಪೆಟ್ರೋಲ್ ಬಂಕ್ ಇಲ್ಲ. ಈ ಪೆಟ್ರೋಲ್ ಬೇಕು ಅಂತ ಹೇಳಿದ್ರೆ ಇಲ್ಲ ಈ ಕಡೆ TM ಅವ್ರ ಹತ್ರ ಹೋಗ್ಬೇಕು, ಇಲ್ಲಾಂದ್ರೆ KGF ರಸ್ತೆಗೆ ಹೋಗ್ಬೇಕು, ಇಲ್ಲ ಈ ಕಡೆಗೆ ಹೋಗ್ಬೇಕು ಅಂದರೆ ನರಸಿಂಹತೀರ್ಥ ಹೋಗ್ಬೇಕು. ಹಾಗಾಗಿ ಈ ಒಂದು ಭಾಗದ ಜನಗಳಿಗೆ ಮತ್ತು ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಜನಗಳಿಗೆ ಹಾಗೂ NH75 ಓಡಾಡ್ತಕ್ಕಂಥ ಜನಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿ ನಯಾರ ಪೆಟ್ರೋಲ್ ಬಂಕನ್ನು ಮಾಡಿದ್ದಾರೆ. ಇಂತಹ ನಯಾರ ಪೆಟ್ರೋಲ್ ಬಂಕ್ಗಳು ಇನ್ನೂ ಒಂದು 10 ಮಾಡಲಿ, ಅವರಿಗೆ ದೇವರು ಆಯುರ ಆಶೀರ್ವಾದ ಕೊಡಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಾನಮಾನಗಳು ಸಿಗಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಅವರನ್ನು ಪ್ರಾರ್ಥನೆ ಮಾಡ್ಕೊಂತ ನನ್ನ 4 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಏನು ಇವತ್ತು ದಿನ ನಮ್ಮ ನೆಚ್ಚಿನ ರಿಲೇಷನ್ ಅಂತ ಹೇಳ್ಬೇಕು, ನಮಗೊಂದು ಸಂಬಂಧ ಶಿವಣ್ಣವರು ತುಂಬ ಕಷ್ಟಪಟ್ಟು ಈ ಒಂದು ಪೆಟ್ರೋಲ್ ಬಂಕನ್ನು ಮಾಡಿದ್ದಾರೆ. ಇನ್ನು ಇಂಥ ಪೆಟ್ರೋಲ್ ಬಂಕ್ಗಳು 1-2-3 ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ತುಂಬ ಕಷ್ಟಜೀವಿಗಳು ಇವರಾಗ್ಬೋದು, ಇವ್ರ ಮಕ್ಕಳಾಗ್ಬೋದು, ತುಂಬ ಕಷ್ಟಪಟ್ಟು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಆ ದೇವ್ರು ಇನ್ನೂ ಚೆನ್ನಾಗಿ ಇವ್ರನ್ನ ಬೆಳೆಸಿ ಇನ್ನೂ ಇಂಥ 1-2-3 ಪೆಟ್ರೋಲ್ ಬಂಕ್ ಮಾಡಬೇಕು ಅಂತ ಆ ದೇವರಲ್ಲಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಇನ್ನೊಂದೇನಪ್ಪ ಅಂದರೆ ಈ ದಾರಿಯಲ್ಲಿ ಯಾವುದು ಪೆಟ್ರೋಲ್ ಬಂಕ್ ಇಲ್ಲ ಮಲ್ನಾಯಕನಹಳ್ಳಿ ರೋಡಲ್ಲಿ. ಒಳ್ಳೆ ವ್ಯಾಪಾರ ಆಗಲಿ, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಕರೆಸಿ ಒಂದು ಮಾತಾಡೋ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಮಮೂರ್ತಿ ಏನು ಈ ಭಾಗದಲ್ಲಿ ನಯಾರ ಪೆಟ್ರೋಲ್ ಬಂಕು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಪೆಟ್ರೋಲು ಡೀಸೆಲ್ಲು ಇರ್ತಕ್ಕಂಥ ಒಂದು ಒಳ್ಳೆ ಸೇವೆ ಮಾಡೋದಕ್ಕೆ ಈ ಪೆಟ್ರೋಲ್ ಬಂಕನ್ನು ಓಪನ್ ಮಾಡಿದ್ದಾರೆ ಅಂತ ತಪ್ಪಾಗಲಾರ್ದು. ಇಲ್ಲಿ ತೊಡಿ ಮತ್ತು ಬತ್ತೇಶು ಮತ್ತು ಹರಿಪ್ರಸಾದ್, ಚಂದ್ರು, ನರಸಿಂಹ ಅವರು ಇವರ ಕುಟುಂಬ ಸುಮಾರು ದಿನಗಳಿಂದನೂ ಹಂತವಾಗಿ ಸೋಷಿಯಲ್ ಸರ್ವಿಸ್ ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಅವರು ಇದು ಮಾಡಿಕೊಂಡು ಜನರಿಗೇನೋ ಒಂದು ಒಳ್ಳೇದು ಮಾಡಬೇಕು, ಒಂದು ವೇ ಬ್ರಿಡ್ಜ್ ಸ್ಥಾಪನೆ ಮಾಡಿದ್ರೆ ಜನರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಹತ್ತಿರದಲ್ಲಿ ಏನು ಸಿಟಿಗೆ ಎಲ್ಲೋ ದೂರ ಹೋಗ್ಬೇಕಂತ ಸಂದರ್ಭದಲ್ಲಿ ನಮ್ಮ ಜನರಿಗೇನೋ ಒಂದು ಹತ್ತಿರವಾಗಿ ಅನುಕೂಲ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ವೇ ಬ್ರಿಡ್ಜ್ ಸ್ಟಾರ್ಟ್ ಮಾಡಿದ್ರು. ಅದೇ ರೀತಿಯಾಗಿ ಈ ಭಾಗದಲ್ಲಿ ಮಲ್ನಾಯಕನಹಳ್ಳಿಯಿಂದ ಮುಳಬಾಗಿಲು ಟೌನ್ವರೆಗೂ ಮತ್ತು ಟೋಲ್ ಲಿಮಿಟಲ್ಲೂ ಯಾವುದೋ ಪೆಟ್ರೋಲ್ ಬಂಕು ಹತ್ತಿರದಲ್ಲಿ ಸಿಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಅನುಕೂಲ ಆಗಲಿ, ಅಲ್ಲೇ ಭಾಗದವರಿಗೆಲ್ಲ ತುಂಬ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಯಾರ ಅನ್ನೋ ಒಂದು ಒಳ್ಳೆ ಉತ್ತಮವಾದಂತಹ ಕಂಪ್ನಿ ಪೆಟ್ರೋಲ್ ಬಂಕನ್ನು ಸ್ಥಾಪನೆ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಅವ್ರಿಗೆ ಇನ್ನೂ ಹೆಚ್ಚಿನ ದೇವರು ಒಳ್ಳೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಅಭಿವೃದ್ಧಿ ಹೊಂದಲಿ ಅಂತ ಅಂದ್ಬಿಟ್ಟು ದೇವರನ್ನು ಪ್ರಾರ್ಥಿಸ್ತೀನಿ. ಧನ್ಯವಾದ.
ಆ ಕಡೆ ಇದೆ ಅದು, ಅನ್ನ ಸ್ವಲ್ಪ ಆ ಕಡೆ